ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಸ್. ಸೊ ಮೊದಲನೇದಾಗಿ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಅಂತ. ಥೈರಾಯ್ಡ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಇದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಬರೋ ಒಂದು ಡಿಸೀಸು. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಬಂದು ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್ ಇರುತ್ತೆ. ಇದು ಒಂದು ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಸೊ ಇದ್ರ ಫಂಕ್ಷನ್ ಬಂದು ಥೈರಾಯ್ಡ್ ಹಾರ್ಮೋನ್ನ ಸೆಕ್ರೇಟ್ ಮಾಡಬೇಕು. ಸೊ ಆ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಗ್ರೋತ್ ಆ್ಯಂಡ್ ಮೆಟಬಾಲಿಸಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಈ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನಲ್ಲಿ ವ್ಯತ್ಯಾಸ ಆಗುತ್ತೋ, ಸೊ ಇಂಬ್ಯಾಲೆನ್ಸಸ್ ಬರುತ್ತೋ, ಸೊ ಅವಾಗ ಬರೋ ಪ್ರಾಬ್ಲಮ್ನ ನಾವು ಥೈರಾಯ್ಡ್ ಡಿಸಾರ್ಡರ್ ಅಂತ ಕರಿತೀವಿ. ಥೈರಾಯ್ಡ್ ಡಿಸಾರ್ಡರ್ ಅನ್ನೋದು ತುಂಬ ಬ್ರಾಡ್ ಟರ್ಮ್, ಬಿಕಾಸ್ ಅದರಲ್ಲಿ ಸಬ್ ಕ್ಲಾಸಿಫಿಕೇಷನ್ಸ್ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾರ್ಡರ್ಸ್ ಇರುತ್ತೆ. ಸೊ 4 to 5 ಡಿಸಾರ್ಡರ್ಸ್ ಟುಗೆದರ್ ನಾವು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇನ್ಲಿ ನಾವು ಕ್ಲಿನಿಕಲ್ಲಿ ನೋಡಬೇಕಾದ್ರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಥೈರಾಯ್ಡ್ ನಾಡ್ಯೂಲ್ಸ್, ಗಳಗಂಡ ರೋಗ, ಗಾಯ್ಟರ್, ಗ್ರೇವ್ಸ್ ಡಿಸೀಸ್, ಹಶಿಮೋಟೋಸ್ ಥೈರಾಯ್ಡೈಟಿಸ್ ಆ್ಯಂಡ್ ಲಾಸ್ಟ್ ತುಂಬ ನೆಗ್ಲೆಕ್ಟ್ ಮಾಡಿದಾಗ ಇದು ಕ್ಯಾನ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು. ಈ ಥರ ಡಿಫ್ರೆಂಟ್ ಸಬ್ ಕ್ಲಾಸಿಫಿಕೇಷನ್ಸ್ ಕೂಡ ಇರುತ್ತೆ. ಸೊ ಈಚ್ ಡಿಸೀಸ್ ವಿಲ್ ಡಿಫರ್ ಡಿಪೆಂಡಿಂಗ್ ಆನ್ ದಿ ಸಿಮ್ಟಮ್ಸ್. ಆ ಪೇಷಂಟ್ ಯಾವ ಸಿಮ್ಟಮಿಂದ ಬಂದಿದ್ದಾನೆ, ಯಾವ ಡಿಸೀಸಿಂದ ಸಫರ್ ಆಗ್ತಾ ಇದ್ದಾರೆ, ಹೈಪೋ ಆಗ್ತಾ ಇದ್ದಾರಾ, ಹೈಪರ್ ಆಗ್ತಾ ಇದ್ದಾರಾ, ಯಾವ ಪ್ರಾಬ್ಲಮ್ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ಸಿಮ್ಟಮ್ ಪಿಕ್ಚರ್ ಅನ್ನೋದು ಡಿಫರ್ ಆಗುತ್ತೆ. ಓಕೆ ಮ್ಯಾಮ್. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇದೆ ಅನ್ನೋದು ತಕ್ಷಣಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಇದರ ಸಿಮ್ಟಮ್ಸ್ಗಳನ್ನ ನೋಡೋದಾದರೆ, ಸಿಮ್ಟಮ್ಸ್ ಕೂಡ ನಾನು ಮುಂಚೆ ಹೇಳಿದಂಗೆ ಹೈಪೋ ಸಿಮ್ಟಮ್ಸ್ ಬೇರೆ ಇರುತ್ತೆ, ಹೈಪರ್ದು ಸಿಮ್ಟಮ್ಸ್ ಬೇರೆ ಇರುತ್ತೆ. ಈಚ್ ಡಿಸೀಸ್ ಹ್ಯಾಸ್ ಅ ಡಿಫ್ರೆಂಟ್ ಸಿಮ್ಟಮ್ ಪಿಕ್ಚರ್. ಈಗ ಹೈಪೋ ಕ್ಲಿನಿಕಲ್ಲಿ ನಾವು ಜಾಸ್ತಿ ನೋಡೋದು ಹೈಪೋ ನೋಡ್ತೀವಿ. ಹೈಪೋ ಅಂತಂದರೆ ಅದರಲ್ಲಿ ಏನಾಗುತ್ತೆ, ಬಾಡಿಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಸಿಮ್ಟಮ್ಸ್ ಬಂದು ಲೈಕ್ ಅನ್ಯೂಶ್ವಲ್ ವೇಟ್ ಗೇನ್ ಅಂತ ಹೇಳ್ತೀವಿ. ಲೈಕ್ ಡಯಟ್ ಸರಿ ಇದೆ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಇದ್ದಕ್ಕಿದ್ದಾಗೆ ತೂಕ ಜಾಸ್ತಿ ಆಗ್ತಾ ಇರ್ತಾರೆ. ಲೈಕ್ ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟೀಸ್ ಆಗುತ್ತೆ, ಲೈಕ್ ಮುಟ್ಟಲ್ಲಿ ತೊಂದರೆ ಬರೋದು, 3 ತಿಂಗ್ಳಿಗೆ ಒಂದು ಸತಿ ಮುಟ್ಟಾಗೋದು, 4 ತಿಂಗ್ಳಿಗೆ ಒಂದು ಸತಿ ಮುಟ್ಟಾಗೋದು, ಅವ್ರು 6 ತಿಂಗ್ಳಿಗೆ ಒಂದು ಸತಿ ಮುಟ್ಟಾಗೋದು, ಈ ಥರ ಡಿಫ್ರೆಂಟ್ ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಒಂದು ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಪವರ್ ಇರೋದಿಲ್ಲ, ಮೆಮರಿ ಪವರ್ ಇರೋದಿಲ್ಲ. ಅದ್ರ ಜೊತೆಗೆ ಬಿಕಾಸ್ ಈಗ ಹೈಪೋ ಅಂತ ಹೇಳಿದರೆ ವೆಯ್ಟ್ ಒಂದೇ ಜಾಸ್ತಿ ಆಗುತ್ತೆ, ಮಿಕ್ಕಿದ ಎಲ್ಲ ಬಾಡಿ ಆ್ಯಕ್ಟಿವಿಟೀಸ್ ಕೂಡ ಸ್ಲಗ್ಗಿಶ್ ಆಗುತ್ತೆ. ಹೈಪೋ ಅಂತಂದರೆ ಲೆಸ್ ಸೆಕ್ರಿಷನ್ ಆರ್ ಲೋವರ್ಡ್ ಸೆಕ್ರಿಷನ್ ಆಫ್ ದಿ ಹಾರ್ಮೋನ್ ಅಂತ ಅರ್ಥ. ಸೊ ಇದರಿಂದ GIT ಡಿಸ್ಟರ್ಬೆನ್ಸಸ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಆರ್ ತುಂಬ ಡಲ್, ಅನ್ಯೂಶುವಲ್ ಡಲ್ನೆಸ್ ಅನಿಸೋದು, ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಆರ್ ಲಾಸ್ ಆಫ್ ಇಂಟ್ರೆಸ್ಟ್, ಯಾರ ಜೊತೆನೂ ನಮ್ಗೆ ಮಿಂಗಿಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಹಲವಾರು ಸಿಮ್ಟಮ್ಸ್ನ ನಾವು ನೋಡ್ತಾ ಇರ್ತೀವಿ. ದೇರ್ ಮೇ ಬಿ ಡ್ರೈನೆಸ್ ಆಫ್ ಸ್ಕಿನ್ ಕೂಡ ಇರ್ಬೋದು. ಸೊ ಈ ಥರ ಹಲವಾರು ಸಿಮ್ಟಮ್ಸ್, ಒಂದು ಸೆಟ್ ಆಫ್ ಸಿಮ್ಟಮ್ಸ್ನ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ತೀವಿ. ವೆರಾಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಬಂದು ಅನ್ಯೂಶ್ವಲ್ ವೆಯ್ಟ್ ಲಾಸ್ ಇರುತ್ತೆ. ಲೈಕ್ ನಮಗೇನು ಪ್ರಾಬ್ಲಮ್ ಇದ್ದಿಲ್ಲ ಅಂತಂದರೂ ಕೂಡ, ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೀವಿ ಅಂತಂದರೂ ಕೂಡ ಅನ್ಯೂಶ್ವಲ್ ವೆಯ್ಟ್ ಲಾಸ್ ಇರೋದು, ತುಂಬ ಜಾಸ್ತಿ ಫೆಟಿಗ್ ಇರೋದು, ಪ್ಯಾಲ್ಪಿಟೇಷನ್ಸ್ ತುಂಬ ಜಾಸ್ತಿ ಆಗೋದು, ಆ್ಯಂಡ್ ಭಯ ಆಗೋದು, ಆ್ಯಂಗ್ಸೈಟಿ ಆಗೋದು, ಒಂದು ಮಾನಸಿಕವಾಗಿ ಒಂದು ಪೀಸ್ಫುಲ್ನೆಸ್ ಇರೋದಿಲ್ಲ, ಒಂದು ಡಿಪ್ರೆಷನ್ ಥರ ಒಂದು ಮಾನಸಿಕ ಖಿನ್ನತೆ ಕೂಡ ನೋಡ್ಬೋದು. ಸೊ ಈ ಥರ ಹಲವಾರು ಸಿಮ್ಟಮ್ಸ್ನ ನಾವು ನೋಡ್ತೀವಿ. ಬಟ್ ಹೈಪೋ ಇದೆಯಾ, ಹೈಪರ್ ಇದೆಯಾ ಅಥವಾ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ ಹೇಳೋಕ್ಕೆ ನಾವು ಮೇಯ್ನ್ಲಿ ನಾವು ಒಂದು ಬ್ಲಡ್ ಟೆಸ್ಟ್ ಥೈರಾಯ್ಡ್ ಪ್ರೊಫೈಲ್ನ ಮಾಡಿಸ್ತೀವಿ. ಸೊ ಅದರಲ್ಲಿ ವೇರಿಯೇಷನ್ ಎಷ್ಟಿದೆ ಅಂತ ಕೂಡ ನೋಡ್ಕೋಬೇಕಾಗಿ ಬರುತ್ತೆ. ಅದು ಬಿಟ್ಟು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಿಮಗೆ ತುಂಬ ಜಾಸ್ತಿ ಆಗುತ್ತೋ, ಲೈಕ್ ಥೈರಾಯ್ಡ್ ಲೆವೆಲ್ಸ್ ಯಾವಾಗ ತುಂಬ ಹೆಚ್ಚಾಗುತ್ತೆ, ಸೊ ಅವಾಗ ಬರುವಂಥ ಡಿಸೀಸ್ನ ನಾವು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಗ್ರೇವ್ಸ್ ಡಿಸೀಸಲ್ಲಿ ಆ ಪೇಷಂಟ್ ಲೈಫ್ ಸ್ಪ್ಯಾನ್ ಕೂಡ ತುಂಬ ಕಡಿಮೆ ಆಗಿರುತ್ತೆ.
ಆಗಿರುತ್ತೆ, ಲೈಫ್ ಸ್ಪ್ಯಾನ್ ಲಿಮಿಟ್ ಆಗಿರುತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ ಗ್ರೇವ್ಸ್ ಡಿಸೀಸಲ್ಲಿ ನಿಮಗೆ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ ಕೂಡ ಮಾಡಿರ್ತಾರೆ. ಆ್ಯಂಡ್ ಥೈರಾಯ್ಡ್ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ಜಾಸ್ತಿ ನಾವು ಥೈರಾಯ್ಡ್ ಪ್ರಾಬ್ಲಮ್ನ ನೋಡಿದಾಗ ಇನ್ನೊಂದು ಪ್ರಾಬ್ಲಮ್ನ ನೋಡ್ತೀವಿ, ಬೈ ನೇಮ್ ಗಾಯ್ಟರ್ ಅಂತ ಹೇಳ್ತೀವಿ. ಗಾಯ್ಟರ್ ಅಂತ ಕೂಡ ಪೇಷಂಟ್ಸ್ ಬರ್ತಾರೆ. ಸೊ ಪೇಷಂಟ್ ಗಾಯ್ಟರ್ ಅಂತ ಬಂದಾಗ ಲೈಕ್ ಒಂದು ಅಯೋಡಿನ್ ಡೆಫಿಷಿಯನ್ಸಿ, ನೀವು ತಗೊಳ್ಳೋ ಡಯಟಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ಇರೋದರಿಂದ ಬರೋ ಪ್ರಾಬ್ಲಮ್ನ ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಅದು ಮಲ್ಟಿನಾಡ್ಯುಲರ್ ಗಾಯ್ಟರ್ ಇದೆಯಾ ಆರ್ ಯೂನಿನಾಡ್ಯುಲರ್ ಗಾಯ್ಟರ್ ಇದೆಯಾ ಅಂತ ಕೂಡ ನೋಡ್ಕೋಬೇಕಾಗತ್ತೆ. ಗಾಯ್ಟರಲ್ಲಿ ಏನಾಗುತ್ತೆ, ಲೈಕ್ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಊತ ಕಂಡು ಬರುತ್ತೆ, ದೇರ್ ಇಸ್ ಸ್ವೆಲ್ಲಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಅದರಿಂದ ನಿಮಗೆ ಕುತ್ತಿಗೆ ಮುಂಭಾಗದಲ್ಲಿ ಊತ ಕಂಡು ಬರೋದು, ಅವ್ರು ಊಟ ಮಾಡಬೇಕಾದ್ರೆ ಅವ್ರ ನೀರು ಕುಡಿಬೇಕಾದ್ರೂ ನುಂಗಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಕೆಲವೊಬ್ರು ರಿಪೀಟೆಡ್ ಇನ್ಫೆಕ್ಷನ್ಸಿಂದ ಕೆಲವೊಬ್ರು ಪೇಷಂಟ್ಸು ಟಾನ್ಸಿಲೈಟಿಸ್ಗೆ ಮತ್ತು ಗಾಯ್ಟರ್ಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸೊ ಈ ಥರ ಸಿಮ್ಟಮ್ಸ್ ಬಂದಾಗ ಸೊ ಥೈರಾಯ್ಡ್ ಲೆವೆಲ್ಸ್ನ ಮಾನಿಟರ್ ಮಾಡಿಕೊಂಡು ಮೆಡಿಕಲ್ ಅಟೆನ್ಷನ್ ಅನ್ನೋದು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರೋ ಪ್ರಾಬ್ಲಮ್ಸ್ ಆದರೂ ಆಗಲಿ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಇದು ಬಿಟ್ಟು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಆಟೋ ಇಮ್ಯೂನ್ ಡಿಸಾರ್ಡರಲ್ಲಿ ನಿಮ್ಮ ಓನ್ ಇಮ್ಯುನಿಟಿ ಸಿಸ್ಟಮ್ ನಿಮ್ಮ ಬಾಡಿ ಸೆಲ್ಸ್ ವಿರುದ್ಧವಾಗಿ ಯಾವಾಗ ಕೆಲಸ ಮಾಡುತ್ತೋ, ಈ ಥೈರಾಯ್ಡ್ ಸೆಲ್ಸ್ ಯಾವಾಗ ಡಿಸ್ಟ್ರಕ್ಷನ್ ಆಗುತ್ತೋ, ಸೊ ಆವಾಗ ಬರೋ ಪ್ರಾಬ್ಲಮ್ನ ನಾವು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಕೂಡ ಕರಿತೀವಿ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಿ. ಇನ್ನು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮುಖ್ಯ ಕಾರಣ ಏನು ಅಂತ? ಕಾರಣಗಳು ಥೈರಾಯ್ಡ್ ಡಿಸಾರ್ಡರ್ಗೆ ಅಂತ ಬಂದಾಗ ಲೈಕ್ ಅದು ಒಂದು ಅನುವಂಶೀಯವಾಗಿ ಬರುವಂಥ ಒಂದು ಪ್ರಾಬ್ಲಮ್. ಲೈಕ್ ಜೆನೆಟಿಕ್ಕಾಗಿ ಬರುತ್ತೆ. ನಿಮ್ಮ ಫ್ಯಾಮ್ಲಿಯಲ್ಲಿ ಅಮ್ಮನಿಗಿದೆ ಅಜ್ಜಿಗಿದೆ ಅಂತಂದರೆ ಅದು ನಿಮಗೆ ಬರೋ ಚಾನ್ಸಸ್ ಥ್ರೂ ಜೀನ್ಸ್ ಬರೋ ಚಾನ್ಸಸ್ ತುಂಬ ಹೆಚ್ಚು ಅಂತ ಹೇಳ್ಬೋದು. ಇದು ಬಿಟ್ಟು ಲ್ಯಾಕ್ ಆಫ್ ಎಕ್ಸಸೈಸ್, ತುಂಬ ಜಾಸ್ತಿ ಓವರ್ ವೇಟ್ ಆಗಿರೋದು, ಆರ್ ಜಂಕ್ ಫುಡ್ಸ್, ಆರ್ ಜಾಸ್ತಿ ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಗಾಯ್ಟ್ರೋಜನ್ಸ್ ಅಂತಂದರೆ ಕೆಲವೊಂದು ಸಬ್ಸ್ಟ್ಯಾನ್ಸಸ್ ಇರುತ್ತೆ ಯಾವುದರಲ್ಲಿ ನಿಮಗೆ ಥೈರಾಯ್ಡ್ ಹಾರ್ಮೋನ ಜಾಸ್ತಿ ಮಾಡೋ ಕೆಪಾಸಿಟಿ ಇರುತ್ತೆ. ಲೈಕ್ ಕ್ಯಾಬೇಜ್ ಇರ್ಬೋದು, ಕ್ಯಾಲಿಫ್ಲವರ್ ಇರ್ಬೋದು, ಈ ಥರದ್ದು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚು ಪ್ರಮಾಣದಲ್ಲಿ ತಗೊಳ್ಳೋದಾಗಿರ್ಬೋದು. ಇಂಥ ಕಾರಣದಿಂದ ನಿಮಗೆ ಥೈರಾಯ್ಡ್ ಈವನ್ ಸ್ಟ್ರೆಸ್ಸಿಂದ ಕೂಡ ಬರ್ಬೋದು. ಕೆಲವೊಬ್ಬರಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬರುತ್ತೆ, ಬಿಕಾಸ್ ಪ್ರೆಗ್ನೆನ್ಸಿಯಲ್ಲ ಹಲವಾರು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಂದು ಈವನ್ ಆಫ್ಟರ್ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ನಿಮಗೆ ಥೈರಾಯ್ಡ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾದಮೇಲೆ ನೀವು ಕರೆಕ್ಟಾಗಿ ಮೆಡಿಕೇಷನ್ ತೊಗೊಂಡಿಲ್ಲ, ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ವೆಯ್ಟ್ ಮೇಂಟೈನ್ ಮಾಡಿಲ್ಲ, ಅವ್ರ ಡಯಟಲ್ಲಿ ಅವ್ರು ಕೊಟ್ಟಿರೋ ಮೆಡಿಕೇಷನ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂತಂದರೆ ಈವನ್ ಆಫ್ಟರ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಆ ಹಾರ್ಮೋನ್ ವ್ಯತ್ಯಾಸ ಕಡಿಮೆ ಆಗುತ್ತೆ. ಸೊ ಯಾವಾಗ ಪ್ರೆಗ್ನೆನ್ಸಿ ಮುಗಿದು ಹೋಗುತ್ತೋ ಆವಾಗ ಹಾರ್ಮೋನಲ್ ವ್ಯತ್ಯಾಸ ಯಾವಾಗ ನಾರ್ಮಲ್ ಆಗುತ್ತೋ, ಸೊ ಸ್ಪಾಂಟೇನಿಯಸ್ಲಿ ಆಫ್ಟರ್ ಪ್ರೆಗ್ನೆನ್ಸಿ 6 months ಆದಮೇಲೆ ತುಂಬ ಜನಕ್ಕೆ ಅದು ಸೈಮಲ್ಟೇನಿಯಸ್ಲಿ ವಿತೌಟ್ ಮೆಡಿಕೇಷನ್ ಕೂಡ ರಿಸಾಲ್ವ್ ಆಗುತ್ತೆ. ಬಟ್ ಕರೆಕ್ಟಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇಲ್ಲ, ಈವನ್ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ನೀವು ವೆಯ್ಟ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಅವ್ರು ಕೆಲವೊಂದು ಪ್ರಿವೆನ್ಷನ್ಸ್ ಹೇಳಿರ್ತಾರೆ, ಕೆಲವೊಂದು ಫುಡ್ಸ್ನ ಅವಾಯ್ಡ್ ಮಾಡೋಕ್ಕೆ ಹೇಳಿರ್ತಾರೆ, ಇದನ್ನೇನು ತೊಗೊತಾ ಇಲ್ಲ ಆ್ಯಂಡ್ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೋತಾ ಇದ್ದಾರೆ. ಬಿಕಾಸ್ ಈವನ್ ಆಫ್ಟರ್ ಡೆಲಿವರಿ ನ್ಯೂ ಮದರ್ಸಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಲೈಕ್ ಬೇಬಿ ಸ್ಲೀಪ್ ಪ್ಯಾಟರ್ನ್ ಹೀಗಿರುತ್ತೆ, ನ್ಯೂ ರೆಸ್ಪಾನ್ಸಿಬಿಲಿಟೀಸ್ ನಾವು ಹೇಗೆ ಇದನ್ನು ಫುಲ್ಫಿಲ್ ಮಾಡೋದು, ಈ ಥರ ಹಲವಾರು ಒಂಥರ ಒಂದು ನ್ಯೂ ಲೈಫ್ಗೆ ಎಂಟರ್ ಆಗ್ತಾ ಇದ್ವಿ ಅಂದರೆ ತುಂಬ ಜಾಸ್ತಿ ಸ್ಟ್ರೆಸ್ ಕೂಡ ತೊಗೋತಾ ಇರ್ತಾರೆ. ಸೊ ಈ ಥರ ಸ್ಟ್ರೆಸ್ ಫ್ಯಾಕ್ಟರ್ಸಿಂದ ಕೂಡ ಪ್ರೆಗ್ನೆನ್ಸಿ ಆದಮೇಲೆ ಕೂಡ ನಿಮಗೆ ಥೈರಾಯ್ಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಮಕ್ಕಳಾಗದೇ ಇರೋದಕ್ಕೆ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾರಣವಾಗುತ್ತಾ ಹೇಗೆ ಅಂತ? ಎಸ್, ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇನ್ಫರ್ಟಿಲಿಟಿ ಅನ್ನೋದು ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಬಿಕಾಸ್ ಇನ್ಫರ್ಟಿಲಿಟಿ ಅಂತ ಕಪಲ್ ನಮ್ಮ ಹತ್ರ ಬಂದಾಗ ಆಲ್ ಪಾಸಿಬಲ್ ರೀಸನ್ಸ್, PCOD ಇದೆಯಾ, ಥೈರಾಯ್ಡ್ ಇದೆಯಾ, ಡಯಾಬಿಟಿಸ್ ಇದೆಯಾ, ಅವ್ರ ಅದರ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅದು ಫಿಮೇಲಲ್ಲಿ ಇದೆಯಾ ಮೇಲಲ್ಲಿ ಇದೆಯಾ ಅಂತ ಕೂಡ ನೋಡ್ತೀವಿ. ಬಿಕಾಸ್ ಇನ್ಫರ್ಟಿಲಿಟಿ ಅಂದ ತಕ್ಷಣ ಇಟ್ ಈಸ್ ಇಂಪಾರ್ಟೆಂಟ್ ಟು ಮಾನಿಟರ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ಈ ಥೈರಾಯ್ಡ್ ಪ್ರಾಬ್ಲಮ್ ಮೇಲಲ್ಲೂ ಬರ್ಬೋದು, ಫಿಮೇಲಲ್ಲೂ ಬರ್ಬೋದು. ಯೂಶ್ವಲಿ ಫಿಮೇಲಲ್ಲಿ ಬಂದಾಗ, ಸೊ ಫಿಮೇಲಲ್ಲಿ ರಿಪ್ರೊಡಕ್ಟಿವ್ ಏಜಲ್ಲಿ ಬರುತ್ತೆ, 20 to 35 ಇಯರ್ಸ್ ಮಧ್ಯದಲ್ಲಿ ನಾವು ಈ ಥೈರಾಯ್ಡನ್ನ ನೋಡ್ತೀವಿ. ಸೊ ಅದರಿಂದ ನಿಮಗೆ ಇನ್ಫರ್ಟಿಲಿಟಿ ಆಗೋದು ಆರ್ ಮುಟ್ಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಮುಂಚೆ ಹೇಳ್ದಂಗೆ ಎಗ್ ಸೈಜ್ ನೋಡಬೇಕಾದ್ರೆ 18 to 24 ಇರಬೇಕು, 18 to 24 mm ಇರಬೇಕು ನಾರ್ಮಲಿ. ಬಟ್ ಈ ಥೈರಾಯ್ಡ್ ಪೇಷಂಟ್ಸಲ್ಲಿ ಇಮೆಚೂರ್ ಫಾಲಿಕಲ್ಸ್ ಇರೋದು, ಎಗ್ ಸೈಜ್
ಚಿಕ್ಕದಾಗೋದು, ಅವ್ರ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಿಲ್ಲ, ಅವ್ರ ಓವ್ಯುಲೇಷನ್ ಆ್ಯನೋವ್ಯುಲೇಟ್ರಿ ಸೈಕಲ್ಸ್ ಆಗ್ತಾ ಇದೆ, ಆರ್ ಈವನ್ ಕ್ಯಾರಿ ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಸಕ್ಸಸ್ಫುಲಿ 9 months ಫುಲ್ ಟರ್ಮ್ ಕ್ಯಾರಿ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಸ್ಪಾಂಟೇನಿಯಸ್ ಅಬಾರ್ಷನ್ಸ್ ಆಗಿರ್ಬೋದು, ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದರೆ ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್ಸ್ ಕೂಡ ಆಗ್ಬೋದು. ಸೊ ಮೇಲಲ್ಲಿ ಲೋ ಲಿಬಿಡೋ, ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದು, ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ಸ್ ಆಗ್ಬೋದು, ಆರ್ ಆಲಿಗೋಸ್ಪರ್ಮಿಯಾ, ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದು, ಈ ಥರ ಹಲವಾರು ಸಿಮ್ಟಮ್ಸ್ನ, ಹಲವಾರು ಕಾಂಪ್ಲಿಕೇಶನ್ಸ್ ಬೈ ಥೈರಾಯ್ಡ್ ಈ ಥರ ಕಾಂಪ್ಲಿಕೇಶನ್ಸ್ನ ನಾವು ಕಾಮನ್ ಆಗಿ ಪೇಷಂಟ್ಸಲ್ಲಿ ನೋಡ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಥೈರಾಯ್ಡ್ ಕ್ಯಾನ್ ಬಿಕಮ್ ಒನ್ ಆಫ್ ದಿ ಕಾಸ್ ಫಾರ್ ಇನ್ಫರ್ಟಿಲಿಟಿ. ಬಟ್ ಅದರಿಂದ ಮಾತ್ರ ಇನ್ಫರ್ಟಿಲಿಟಿ ಬರುತ್ತೆ ಅಂತ ಇಲ್ಲ, ಬಿಕಾಸ್ ದೇರ್ ಆರ್ ಅದರ್ ಕಾಸಸ್, PCOD ಇರ್ಬೋದು, ಆರ್ ಫಸ್ಟಿಂದಾನೇ ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಆರ್ ಯೂಟ್ರೈನ್ ಫೈಬ್ರಾಯ್ಡ್ಸ್ ಇರ್ಬೋದು, ಈ ಥರ ಹಲವಾರು ಕಾರಣದಿಂದ ಇನ್ಫರ್ಟಿಲಿಟಿ ಬರ್ಬೋದು. ಬಟ್ ಅದರಲ್ಲಿ ಥೈರಾಯ್ಡ್ ಒಂದು ರೀಸನ್ ಅಂತ ಮಾತ್ರ ಹೇಳ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಂತ, ಮಕ್ಕಳಲ್ಲೂ ಕೂಡ ಕಾಣಿಸುತ್ತಾ ಹೇಗೆ ಅಂತ? ಇದು ಬಂದು ರಿಪ್ರೊಡಕ್ಟಿವ್ ಏಜಲ್ಲಿ ಜಾಸ್ತಿ ಫೀಮೇಲ್ಸಲ್ಲಿ ನಾವು ನೋಡ್ತಾ ಇರ್ತೀವಿ. 20 to 35 ಇಯರ್ಸ್ನ ನಾವು ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ. ಸೊ ಆಫ್ಟರ್ 35 ಕನ್ಸೆಪ್ಷನ್ ಅನ್ನೋದು ಕಷ್ಟ ಆಗುತ್ತೆ ಆ್ಯಂಡ್ ಅದರ್ ಕಾಂಪ್ಲಿಕೇಶನ್ಸ್ ಬರುತ್ತೆ, ಬಿಕಾಸ್ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಮಕ್ಕಳಲ್ಲಿ ಕೂಡ ಕಂಡು ಬರ್ಬೋದು, ಬಿಕಾಸ್ ಈವನ್ ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ದೀನಿ. ಅದೇ ಥರ ಫೀಟಸಲ್ಲಿ ಕೂಡ ಲೈಕ್ ಇನ್ಫ್ಯಾಂಟೈಲ್ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಕೂಡ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಮಕ್ಕಳಲ್ಲಿ ಬಂದಾಗ, ಅವ್ರ ಹುಟ್ಟಿದ ಮಗುನಲ್ಲಿ ಬಂದಾಗ ಅದು ಕಂಡು ಹಿಡಿಯೋದು ಕಷ್ಟ ಅಂತಲೇ ಹೇಳಬೇಕು. ಬಿಕಾಸ್ ಮಗು ಯಾವಾಗ ಹುಟ್ಟುತ್ತೆ, ಈವನ್ ಆಫ್ಟರ್ 72 hours ಆಫ್ಟರ್ ದಿ ಡೆಲಿವರಿ ಮಗುಗೆ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ಇಫ್ ದೇರ್ ಈಸ್ ಅನ್ ಆಲ್ಟ್ರೇಷನ್ ಆರ್ ಇಫ್ ದೇರ್ ಈಸ್ ಅನ್ ಇಂಬ್ಯಾಲೆನ್ಸ್ ಇನ್ ದಿ ಥೈರಾಯ್ಡ್ ಲೆವೆಲ್ಸ್, ಸೊ ಆ ಥರ ಇಂಬ್ಯಾಲೆನ್ಸಸ್ ನೀವು ಕಂಡಾಗ ಅದಕ್ಕೆ ಅಕಾರ್ಡಿಂಗ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ. ಬಿಕಾಸ್ ನಿಮಗೆ ಮಕ್ಕಳಲ್ಲಿ ಥೈರಾಯ್ಡ್ ಶುರು ಆಗಿದೆ, ಈವನ್ ಆಫ್ಟರ್ ಅ ಸರ್ಟನ್ ಏಜ್ ನಿಮಗೆ ಥೈರಾಯ್ಡ್ ಸಿಮ್ಟಮ್ಸ್ ಕಂಡು ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅ ಗುಡ್ ಕೇರ್ ಆಫ್ ದಿ ಚೈಲ್ಡ್. ಬಿಕಾಸ್ ನಿಮಗೆ ಚಿಲ್ಡ್ರನಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ನೋಡಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ. ಅದು ಥ್ರೂ ಪೇರೆಂಟ್ಸ್ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಲೈಕ್ ವೆಯ್ಟ್ ಗೇನ್ ಆಗ್ತಾ ಇದ್ದಾರಾ, ಮಕ್ಕಳು ವೆಯ್ಟ್ ಲಾಸ್ ಆಗ್ತಾ ಇದ್ದಾರಾ, ಅವ್ರ ಕಾನ್ಸಂಟ್ರೇಷನ್ ಪವರ್ ಏನಿದೆ, ಅವ್ರ ಮೆಮರಿ ಪವರ್ಸ್ ಹೇಗಿದೆ, ಆ್ಯಂಡ್ ಅವ್ರ GIT ಬಬಲ್ ಹ್ಯಾಬಿಟ್ಸ್ ಹೇಗಿದೆ, ಅವ್ರ ಸ್ಕಿನ್ ಟೆಕ್ಸ್ಚರ್ ಹೇಗಿದೆ, ಅವ್ರಿಗೇನೋ ಹೇರ್ ಫಾಲ್ ಆಗ್ತಾ ಇದೆ. ಬಿಕಾಸ್ ಹೈಪೋಥೈರಾಯ್ಡಿಸಮಲ್ಲಿ ಹೇರ್ ಫಾಲ್ ಆಗೋದು ಕೂಡ ತುಂಬ ಕಾಮನ್ ಸಿಮ್ಟಮ್. ಅದು ಲೈಕ್ ಒಂದು ದಿನಕ್ಕೆ 100 strandsಗಿಂತ ಹೆಚ್ಚಾಗಿ ಕೂದಲು ಉದುರ್ತಾ ಇದೆ. ಅದು ಈವನ್ ಇನ್ ದ ಚೈಲ್ಡ್ ಆರ್ ಅನ್ ಅಡಲ್ಟ್ ಈ ಥರ ಕೂಲ್ ಜಾಸ್ತಿ ಉದುರ್ತಾ ಇದೆ ಅಂತಂದರೆ ವಿ ಟೇಕ್ ಇಟ್ ಅಂಡರ್ ದ ಸಸ್ಪೆಕ್ಟೆಡ್ ಕೇಸ್ ಆಫ್ ಥೈರಾಯ್ಡ್. ಬಿಕಾಸ್ ಥೈರಾಯ್ಡ್ ಪೂರ್ತಿ ಟೆಸ್ಟ್ ಮಾಡೋ ತನಕ ನಮಗೆ ಯಾವ ಥರ ಇದೆ, ಯಾವ ಸ್ಟೇಜಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಟ್ ಡೆಫಿನೆಟ್ಲಿ ಬಿಕಮ್ಸ್ ಅ ಸಸ್ಪೆಕ್ಟೆಡ್ ಕೇಸ್ ಆಫ್ ಥೈರಾಯ್ಡ್. ಸೊ ಈ ಥರ ಸಿಮ್ಟಮ್ಸ್ ನಿಮ್ಮ ಮಕ್ಕಳಲ್ಲಿ ಕಂಡಾಗ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅ ಗುಡ್ ಕೇರ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಡಾಕ್ಟರ್ ಹತ್ರ ಹೋಗಿ ನೀವು ಮೆಡಿಕೇಷನ್ನ ಶುರು ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಇದು ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಇದೆ ಆ್ಯಂಡ್ ಇದರ ಎಫೆಕ್ಟ್ ಎಲ್ಲ ಆರ್ಗನ್ಸ್ ಮೇಲೇನೂ ಇರುತ್ತೆ. ಸೊ ಬಿಫೋರ್ ದಿ ಡಿಸೀಸ್ ಗೆಟ್ಸ್ ಮೋರ್ ಕಾಂಪ್ಲಿಕೇಟೆಡ್, ಅರ್ಲಿ ಸ್ಟೇಜಸಲ್ಲಿ ನೀವು ಒಂದು 2-3 ವೀಕ್ಸಲ್ಲಿ ನಿಮ್ಗೆ ಅಷ್ಟೇ 2-3 ವೀಕ್ಸಿಂದ ಇದೇ ಸಿಮ್ಟಮ್ಸ್ ಕಂಡು ಬರ್ತಾ ಇದೆ ಅಂತಂದರೆ ಇಟ್ ಈಸ್ ಇನ್ ದಿ ಸ್ಟಾರ್ಟಿಂಗ್ ಸ್ಟೇಜ್. ಸೊ ಈ ಥರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ನೀವು ಡಾಕ್ಟರ್ ಹತ್ರ ಹೋದರೆ ಅರ್ಲಿಯರ್ ಸ್ಟೇಜಸಲ್ಲಿ ದ ರಿಕವರಿ ವಿಲ್ ಬಿಕಮ್ ಮೋರ್ ಈಸಿಯರ್. ಸೊ ಯಾವಾಗ ನೀವು ತುಂಬ ಕಾಂಪ್ಲಿಕೇಟ್ ಮಾಡಿ ತುಂಬ ಲಾಂಗ್ ಲಾಸ್ಟಿಂಗ್ ಆದಮೇಲೆ ಒಂದು 2 years or 3 years ಆದಮೇಲೆ ನೀವು ಬರ್ತೀರಾ, ಸೊ ಆವಾಗ ಇನ್ನೂ ಡಿಸೀಸ್ ತುಂಬ ಜಾಸ್ತಿ ಪ್ರೋಗ್ರೆಸ್ ಆಗಿರುತ್ತೆ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಟ್ರೀಟ್ ದಿ ಡಿಸೀಸ್. ಸೊ ಆಲ್ವೇಸ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಅರ್ಲಿ ಮೆಡಿಕಲ್ ಅಟೆನ್ಷನ್ ಇಸ್ ರಿಕ್ವೈರ್ಡ್. ಓಕೆ ಡಾಕ್ಟರ್, ನೀವು ಈಗ ತಾನೇ ಹೇಳಿದ್ರಿ ಟ್ರೀಟ್ಮೆಂಟ್ ಬೇಗ ತಗೊಂಡಷ್ಟು ಕಾಂಪ್ಲಿಕೇಶನ್ಸ್ ಕಮ್ಮಿ ಅಂತ. ಸೊ ಈ ಟ್ರೀಟ್ಮೆಂಟ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಟ್ರೀಟ್ಮೆಂಟ್ ಡಿಲೇ ಆದಷ್ಟು ನೀವು ಆಗಲೇ ಹೇಳ್ದಂಗೆ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಹೇಳಿದ್ರಿ. ಸೊ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಇದ್ರ ಜೊತೆ ಆಗ್ಬೋದು ಅಂತ? ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾನ್ಸರ್ ಥರ ಟರ್ನ್ ಆಗ್ಬೋದು. ಬಿಕಾಸ್ ಈಗ ಥೈರಾಯ್ಡ್ ನಾಡ್ಯೂಲ್ಸ್ ಬಂದಿದೆ ಅಂತ ಅಂದಾಗ, ಸೊ ಥೈರಾಯ್ಡ್ USG ಮಾಡಿಸ್ಬಿಟ್ಟು ಥೈರಾಯ್ಡ್ ಗ್ಲ್ಯಾಂಡ್ USG ಮಾಡಿಸಿದಾಗ ನಾಡ್ಯೂಲ್ಸ್ ಇದೆಯಾ ಅಥವಾ ಏನಿದೆ, ಅವ್ರು ಟೆಸ್ಟ್ ಮಾಡಿಸಿದಾಗ ಅದು ಮ್ಯಾಲಿಗ್ನೆಂಟ್ ಇದೆಯಾ ಬಿನೈನ್ ಇದೆಯಾ ಅಂತ ನಾಡ್ಯೂಲ್ಸ್ ನಾವು ನೋಡಬೇಕಾಗತ್ತೆ. ಸೊ ಯಾವಾಗ ಇಫ್ ದೇರ್ ಇಸ್ ಎನಿ ಮ್ಯಾಲಿಗ್ನೆನ್ಸಿ, ಮ್ಯಾಲಿಗ್ನೆಂಟ್ ನಾಡ್ಯೂಲ್ಸ್ ಆಗಿದೆ ಅಂತಂದರೆ ಇಟ್ ಈಸ್ ಅ ಕ್ಯಾನ್ಸರಸ್ ಟೆಂಡೆನ್ಸಿ ಅಂತ ಅರ್ಥ. ಬಿನೈನ್ ನಾಡ್ಯೂಲ್ಸ್ ಆರ್ ಆಲ್ವೇಸ್ ಹಾರ್ಮ್ಲೆಸ್ ನಾಡ್ಯೂಲ್ಸ್
ನೋಡ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಅದು ಮ್ಯಾಲಿಗ್ನೆನ್ಸಿ ಇದೆಯಾ ಅವ್ರ ಬಿನೈನ್ ಇದೆಯಾ ಅಂತ ಕೂಡ ನೋಡ್ಕೋಬೇಕಾಗಿ ಬರುತ್ತೆ. ಅಕಸ್ಮಾತ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ ಆಯಿತು, ಥೈರಾಯ್ಡ್ ಗ್ಲ್ಯಾಂಡ್ ರಿಮೂವಲ್ ಮಾಡಿದ್ದಾರೆ ಅಂತಂದರೆ ಅಂಥ ಪೇಷಂಟ್ ನೀವು ಲೈಫ್ ಲಾಂಗ್ ಒಂದು ಥೈರಾಯ್ಡ್ ಸಪ್ಲಿಮೆಂಟ್ ಮೇಲೆ, ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಟ್ಯಾಬ್ಲೆಟ್ಸ್ ಮೇಲೆ ಇರಬೇಕಾಗಿ ಬರುತ್ತೆ. ಬಿಕಾಸ್ ದಿ ಗ್ಲ್ಯಾಂಡ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಟು ಬ್ಯಾಲೆನ್ಸ್ ಯುವರ್ ಮೆಟಬಾಲಿಸಮ್, ಸ್ಪೆಷಲಿ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ ಯಾವ ಗ್ಲ್ಯಾಂಡ್ ರೆಗ್ಯುಲೇಟ್ ಮಾಡಬೇಕು ಆ ಗ್ಲ್ಯಾಂಡ್ನ ತೆಗ್ದಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಫಾರ್ ದಿ ಪರ್ಮನೆಂಟ್ ಸಪ್ಲಿಮೆಂಟ್ಸ್ ಆಫ್ ಥೈರಾಯ್ಡ್. ಬಿಕಾಸ್ ಥೈರಾಯ್ಡ್ ಪೇಷಂಟ್ಸಲ್ಲಿ ನಾವು ಜಾಸ್ತಿ ವೇಟ್ ಗೇನ್ನ ಜಾಸ್ತಿ ನೋಡ್ತೀವಿ. ಬಿಕಾಸ್ ಥೈರಾಯ್ಡ್ ಪೇಷಂಟ್ಸಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಅನ್ನೋದು ಆಲ್ಟರ್ ಆಗುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಅನ್ನೋದು ಕರೆಕ್ಟಾಗಿ ಆಗ್ತಿರೋದಿಲ್ಲ. ಸೊ ಇದರಿಂದ ನಿಮಗೆ ಅನ್ಯೂಶ್ವಲ್ ಫ್ಯಾಟ್ ಡಿಪಾಸಿಷನ್ ಬಾಡಿಯಲ್ಲಿ ಆಗೋದ್ರಿಂದ ಕೂಡ ನಿಮಗೆ ಅನ್ಯೂಶ್ವಲ್ ವೇಟ್ ಗೇನ್ ಅನ್ನೋದು ಆಗುತ್ತೆ. ಸೊ ನೀವು ಈವನ್ ಡೈಟ್ ತೊಗೊಳ್ಳಾಗ ಕೂಡ ಸೊ ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಳ್ಳೋದಾಗಿರ್ಬೋದು, ಜಾಸ್ತಿ ಫ್ಯಾಟ್ ಫುಡ್ ಅಂದರೆ ಜಂಕ್ ಫುಡ್ ತೊಗೊಳ್ಳೋದಾಗಿರ್ಬೋದು, ಆರ್ ಆಯಿಲ್ ಫುಡ್ ತೊಗೊಳ್ಳೋದು, ಘೀ, ಪನ್ನೀರ್, ಮಿಲ್ಕ್ ಈ ಥರ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಆಲ್ ದೀಸ್ ಆರ್ ರಿಚ್ ಇನ್ ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಕರೆಕ್ಟಾಗಿ ಆಗ್ತಿಲ್ಲ ಅಂತಂದಮೇಲೆ ನೀವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಫ್ಯಾಟ್ಸ್ ತೊಗೊಂಡ್ರೆ ನಿಮ್ಗೆ ಅಷ್ಟು ಒಳ್ಳೆಯದು. ಅದು ಬಿಟ್ಟು ಲೈಕ್ ಗಾಯ್ಟ್ರೋಜನ್ಸ್ ಲೈಕ್ ಕ್ಯಾಲಿಫ್ಲವರ್, ಕ್ಯಾಬೇಜ್ ಇಂಥ ಪದಾರ್ಥನ ಕೂಡ ನೀವು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ವಿತ್ ರೆಗ್ಯುಲರ್ ಎಕ್ಸಸೈಸ್ ಕೂಡ ಮಾಡ್ಕೋಬೇಕಾಗಿ ಬರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ದಿನಕ್ಕೆ ಒಂದು 40 ಮಿನಿಟ್ಸ್ ವಾಕ್ ಮಾಡೋದಾಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆರ್ ಯಾವುದೋ ಒಂಥರದ ಎಕ್ಸಸೈಸ್. ಯುವರ್ ಬಾಡಿ ಡೆಫಿನೆಟ್ಲಿ ಹ್ಯಾಸ್ ಟು ಸ್ವೆಟ್ ಔಟ್. ನಿಮ್ಮ ಬಾಡಿಯಿಂದ ಸ್ವೆಟ್ ಬರಬೇಕು. ಯು ಹ್ಯಾವ್ ಟು ಬರ್ನ್ ನಂಬರ್ ಆಫ್ ಕ್ಯಾಲರೀಸ್. ನೀವು ಎಷ್ಟು ಕ್ಯಾಲರೀಸ್ ದಿನಕ್ಕೆ ತಿಂತಾ ಇದ್ದೀರಾ ಆ್ಯಂಡ್ ನೀವು ಎಷ್ಟು ಕ್ಯಾಲರೀಸ್ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗ ಪ್ರೆಸೆಂಟ್ ಡೇಸಲ್ಲಿ ಇರೋ ಆಕ್ಯುಪೇಷನ್ಸಲ್ಲಿ ಆರ್ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಆರ್ ಆಕ್ಯುಪೇಷನ್ಸ್ ಇರ್ಬೋದು, ಒಂದೇ ಕಡೆ ಕೂತ್ಕೊಂಡು ಒಂದು 6 hours to 10 hours ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ದೆರ್ ಇಸ್ ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ಆ ಥರ ಲ್ಯಾಕ್ ಆಫ್ ಎಕ್ಸಸೈಸ್ ಇದ್ದಾಗ ಇಫ್ ದೆರ್ ಇಸ್ ಎಕ್ಸಸ್ ಡಿಪೋಸಿಷನ್ ಆಫ್ ಫ್ಯಾಟ್ ಆರ್ ಎಕ್ಸಸ್ ವೆಯ್ಟ್ ಗೇನ್, ಅದರಿಂದ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಟ್ರೆಸ್ನ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋನಲ್ ಪ್ರಾಬ್ಲಮ್ಸ್ಗೆ ಅಥವಾ ಯಾವುದೇ ಪ್ರಾಬ್ಲಮ್, ಅದು ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, PCOD ಆಗಿರ್ಬೋದು, ಸ್ಟ್ರೆಸ್ ವಿಲ್ ರಿಮೈನ್ ಆಸ್ ಅ ಮೇನ್ ಕಾಸ್ ಫಾರ್ ಆಲ್ ದಿ ಹಾರ್ಮೋನಲ್ ಪ್ರಾಬ್ಲಮ್ಸ್. ಬಿಕಾಸ್ ನೀವು ಯಾವಾಗ ಸ್ಟ್ರೆಸ್ ತೊಗೋತೀರ ಆವಾಗ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ್ಯಂಡ್ ಸ್ಪೆಷಲಿ ಬಿಫೋರ್ ಪ್ರೆಗ್ನೆನ್ಸಿ ಆರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಈವನ್ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ನಿಮಗೆ ಫ್ರೀಕ್ವೆಂಟಾಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ತಾ ಇರಬೇಕು. ಬಿಕಾಸ್ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಇತ್ತು ಅಂತ ಹೇಳಿದಾಗ ಈವನ್ ಆಫ್ಟರ್ 6 months ಆಫ್ಟರ್ ಪ್ರೆಗ್ನೆನ್ಸಿ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಬಂತಿದೆಯಾ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಥೈರಾಯ್ಡ್ ಪ್ರೊಫೈಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್, ಬಿಕಾಸ್ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ 8 to 11 kgs ವೆಯ್ಟ್ ಗೇನ್ ಆಗ್ತೀರಾ. ಆಫ್ಟರ್ ದಿ ಡೆಲಿವರಿ, ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸೇರಿಯನ್ ಆಗಿರ್ಬೋದು, ಯು ಹ್ಯಾವ್ ಟು ಟ್ರೈ ಟು ರೆಡ್ಯೂಸ್ ಯುವರ್ ವೆಯ್ಟ್ ಥ್ರೂ ರೆಗ್ಯುಲರ್ ಎಕ್ಸಸೈಸಸ್. ಆ ವೆಯ್ಟ್ನ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸ್ಟ್ರೆಸ್ ಇದ್ದರೆ ಯು ಕ್ಯಾನ್ ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ಬಟ್ ನೀವು ಒಬ್ಬರೇ ಕೂತ್ಕೊಂಡು ತುಂಬ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದು ಆರ್ ತುಂಬ ಯೋಚನೆ ಮಾಡೋದಾಗಿರ್ಬೋದು, ಈ ಥರ ಮಾಡಬೇಡಿ. ಸ್ಟ್ರೆಸ್ ಏನಾದರೂ ಇದ್ದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಒಂದಿರುತ್ತೆ. ಟ್ರೈ ಟು ರೆಗ್ಯುಲೇಟ್ ಆ್ಯಂಡ್ ಮೇಂಟೈನ್ ಯುವರ್ ಬಾಡಿ ವೇಟ್ ಅಲಾಂಗ್ ವಿತ್ ದಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದ್ರ ಜೊತೆಗೆ ವಿತ್ ಅ ಗುಡ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ, ಗುಡ್ ಮೆಡಿಸಿನ್ಸ್, ಯು ಕ್ಯಾನ್ ಡೆಫಿನೆಟ್ಲಿ ಮೇಂಟೈನ್ ಯುವರ್ ಥೈರಾಯ್ಡ್ ಲೆವೆಲ್ಸ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ? ಹೋಮಿಯೋ ಕೇರಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಶುರು ಮಾಡ್ತೀವಿ. ಬಿಕಾಸ್ ಪೇಷಂಟ್ ಬಂದಾದಮೇಲೆ ಅವ್ರ ಲೈಫ್ ಸ್ಟೈಲ್ ಹೀಗಿದೆ, ಅವ್ರು ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಏನಿದೆ, ಏನು ಆಯಿತು, ಯೂಶ್ವಲಿ ಅಂದರೆ ಯಾವ ಥರ ಶುರು ಆಯಿತು ಈ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಆದಮೇಲೆ ಶುರು ಆಯಿತಾ ಅವ್ರ ಆಫ್ಟರ್ ಡೆಲಿವರಿ ಶುರು ಆಯಿತಾ, ಶುರು ಆದರೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಆ್ಯಂಡ್ ಯಾವ ಸಿಮ್ಟಮ್ಸಿಂದ ಬಂದಿದ್ದಾರೆ. ಬಿಕಾಸ್ ನಾನು ಒಂದು ಸೆಟ್ ಆಫ್ ಸಿಮ್ಟಮ್ಸ್ ನಿಮಗೆ ಹೇಳಿದ್ದೀನಿ, ಬಟ್ ಎಲ್ಲರಲ್ಲೂ ಎಲ್ಲ ಸಿಮ್ಟಮ್ಸ್
ಸಿಮ್ಟಮ್ಸು ಇರಬೇಕು ಅಂತ ಇಲ್ಲ. ಕೆಲವರು ಬರೀ ಕೂದಲು ಉದುರ್ತಾ ಇದೆ, ಒಂದು 6 ಮಂತ್ಸಿಂದ ನೋಡ್ತಾ ಇದ್ದೀವಿ ಅಂತ ಬರ್ತಾರೆ. ಕೆಲವರು ಬರೀ ವೆಯ್ಟ್ ಗೇನ್ ಅಷ್ಟೇ ಆಗ್ತಾ ಇದೆ ಅಂತ ಬರ್ತಾರೆ. ಕೆಲವೊಬ್ರು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇದೆ ಅಂತ ಬಂದಾಗ ನಾವು ಸ್ಕ್ಯಾನ್ ಮಾಡಿಸ್ತೀವಿ, ಸ್ಕ್ಯಾನ್ ನಾರ್ಮಲ್ ಇರುತ್ತೆ. ಸೊ ಥೈರಾಯ್ಡ್ ಮಾಡಿಸಿದಾಗ ಥೈರಾಯ್ಡಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಏನು ಸಿಮ್ಟಮ್ಸೇ ಗೊತ್ತಾಗಲ್ಲ, ಎಸಿಮ್ಟಮ್ಯಾಟಿಕ್ ಕೇಸಸ್ ಇರುತ್ತೆ. ಏನು ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವು ಎಲ್ಲ ಟೆಸ್ಟ್ ಮಾಡಿಸ್ಬೇಕು, ಅದರಲ್ಲಿ ಥೈರಾಯ್ಡ್ ಪ್ರೊಫೈಲ್ ಕಂಪಲ್ಸರಿ ಮಾಡಿಸ್ಬೇಕು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರ ಅದರ್ ಏನೋ ರೆಗ್ಯುಲರ್ ಚೆಕಪ್ಗೆ ಹೋದಾಗ ಎಲ್ಲ ಅದರ್ ಟೆಸ್ಟ್ ಜೊತೆಗೆ ನೀವು ಥೈರಾಯ್ಡ್ ಪ್ರೊಫೈಲ್ ಮಾಡಿದಾಗ ಥೈರಾಯ್ಡಲ್ಲಿ ಹೆಚ್ಚು ಕಡಿಮೆ ನಾವು ಕಾಣಿಸಿದೆ, ಏನೂ ಸಿಮ್ಟಮ್ಸ್ ಇದ್ದಿಲ್ಲ, ನಮಗೇನು ಅಷ್ಟು ಪ್ರಾಬ್ಲಮ್ ಅನಿಸಿಲ್ಲ ಅಂತ ಅನ್ನೋರು ಇದ್ದಾರೆ. ಸೊ ಈ ಥರ ಕೇಸಸ್ನ ನಾವು ಆಕ್ಸಿಡೆಂಟಲ್ ಫೈಂಡಿಂಗ್ಸ್ ಅಂತ ಹೇಳ್ತೀವಿ. ಈವನ್ ನಿಮ್ಗೇನು ಸಿಮ್ಟಮ್ಸ್ ಇಲ್ಲ ಅಂತಂದರೂ ಕೂಡ ಇಫ್ ದೆರ್ ಇಸ್ ಅ ಹಾರ್ಮೋನಲ್ ಚೇಂಜ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಂದರೆ ವಿತ್ ಆರ್ ವಿತೌಟ್ ಸಿಮ್ಟಮ್ಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅ ಗುಡ್ ಟ್ರೀಟ್ಮೆಂಟ್. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡಿದಾಗ ಆ ಪರ್ಟಿಕ್ಯುಲರ್ ಪೇಷಂಟಲ್ಲಿ ಥೈರಾಯ್ಡ್ ಏನಕ್ಕೆ ಶುರು ಆಯಿತು, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಏನಾದರೂ ಪಾಸ್ಟ್ ಮೆಡಿಕೇಷನ್ಸ್ ತಗೋತಾ ಇದ್ದಾರೆ. ಬಿಕಾಸ್ ಥೈರೋನಾಮ್ ಎಲ್ಲರೂ ಜೀವನ ಪೂರ್ತಿ ತೊಗೋಬೇಕು ಅಂತ ಥೈರೋನಾಮ್ ಒಂದ್ಸತಿ ಶುರು ಮಾಡಿದರೆ ಅದು ತೊಗೊತಾನೆ ಇರ್ತಾರೆ. ಆ್ಯಂಡ್ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಥೈರೋನಾಮ್. ಫಸ್ಟ್ 12.5 ಶುರುವಾಗಿ 25, 50, 75, 100 ತನಕ ಕೂಡ ಹೋಗುತ್ತೆ. ಸೊ ಒಂದ್ಸತಿ ಪೇಷಂಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅಂತಂದರೆ ಪಾಸ್ಟಲ್ಲಿ ಥೈರೋನಾಮ್ ತೊಗೋತಾ ಇದ್ರಾ, ಅದರ್ ಮೆಡಿಕೇಷನ್ಸ್ ಏನಾದ್ರು ತೊಗೊತಾ ಇದ್ರಾ, ಅವ್ರ ಹೆರಿಡಿಟಿಯಾಗಿ ಬಂತ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಪಾಸ್ಟಲ್ಲಿ ಇದೇ ಥರ ಸಿಮ್ಟಮ್ಸ್ ಇತ್ತಾ, ಅವ್ರಿಗೆ ಎಷ್ಟು mg ಥೈರೋನಾಮ್ ತೊಗೋತಾ ಇದ್ದಾರೆ, ಇದೆಲ್ಲ ಫ್ಯಾಕ್ಟರ್ಸ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಒಂದ್ಸತಿ ನಾವು ಮೆಡಿಕೇಷನ್ ಶುರು ಮಾಡಿದ್ದೀವಿ ಅಂತಂದರೆ ಅಲೋಪತಿಕ್ ಮೆಡಿಕೇಷನ್ಸ್ ಇಮಿಡಿಯೇಟ್ಲಿ ಬಿಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಇಷ್ಟು ವರ್ಷದಿಂದ ನೀವೊಂದು 1 ಇಯರಿಂದ ನೀವು ತೊಗೋತಾ ಇದ್ದೀರಾ, 2 ಇಯರ್ಸಿಂದ ಥೈರೋನಾಮ್ ತೊಗೋತಾ ಇದ್ದೀರಾ ಅಂತಂದರೆ ಯುವರ್ ಬಾಡಿ ಈಸ್ ಹ್ಯಾಬಿಚುವೇಟೆಡ್ ಟು ಥೈರೋನಾಮ್. ಸೊ ಇದ್ದಕ್ಕಿದ್ದಾಗ ಬಿಟ್ಟಾಗ ನಿಮ್ಗೇನಾಗುತ್ತೆ, ದೆರ್ ಇಸ್ ವಿತ್ಡ್ರಾವಲ್ ಸಿಮ್ಟಮ್ಸ್ ಅಂತ ಬರುತ್ತೆ. ಲೈಕ್ ಈ ಸಿಮ್ಟಮ್ಸ್ ಇಂಟೆನ್ಸಿಟಿ ಜಾಸ್ತಿ ಆಗೋದು, ಕೈಕಾಲಲ್ಲಿ ನಡ್ಕ ಬರೋದು, ಸ್ವೆಟ್ಟಿಂಗ್ ಜಾಸ್ತಿ ಆಗೋದು, ಈ ಥರ ಹಲವಾರು ಸಿಮ್ಟಮ್ಸ್ ಬರುತ್ತೆ. ಸೊ ದೆರ್ ಇಸ್ ಅ ಪ್ಯಾಟರ್ನ್ ಫಾರ್ ಯು ಟು ರೆಡ್ಯೂಸ್ ದಿ ಮೆಡಿಸಿನ್ಸ್. ಇದಕ್ಕೆ ನಾವು ಟೇಪರ್ ಡೌನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಸೊ ರಿಪೀಟೆಡ್ಲಿ ನಾವು ಎವ್ರಿ 3 ಮಂತ್ಸ್ ಥೈರಾಯ್ಡ್ ಪ್ರೊಫೈಲ್ ಮಾಡಿಸಿದಾಗ ಅವ್ರ ರಿಪೋರ್ಟ್ಸ್ ಹೇಗಿದೆ, ಅವ್ರ ಟ್ರೀಟ್ಮೆಂಟಿಗೆ ಹೇಗೆ ರೆಸ್ಪಾಂಡ್ ಆಗ್ತಾ ಇದ್ದಾರೆ ಅಂತ ನೋಡಿಕೊಂಡು ಸ್ಲೋ ಆಗಿ ನಾವು ಬಿಡಿಸ್ತಾ ಇರ್ತೀವಿ. ಸಪೋಸ್ ಅವರು 75 mg ಥೈರೋನಾಮ್ ತೊಗೊತಾ ಇದ್ದಾರೆ, ಸೊ ಡೈಲಿ ತೊಗೋತಾ ಇದ್ದಾರೆ ಅಂತಂದರೆ ವೀಕ್ಲಿ 1 ಡೇ ಕಟ್ ಡೌನ್ ಮಾಡೋದು, 2 ಡೇಸ್ ಕಟ್ ಡೌನ್ ಮಾಡೋದು. ಸೊ 1 ಮಂತ್ ಪೂರ್ತಿ ಕಟ್ ಡೌನ್ ಮಾಡಿ ಅದನ್ನು 75ನ 50ಗೆ ತೊಗೊಂಬಂದು 50 ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಅವ್ರ ರಿಪೋರ್ಟ್ಸ್ ಹೇಗಿದೆ, ಚೆನ್ನಾಗಿದ್ರೆ ಅದನ್ನು 25 ಮಾಡಿ, ಅದನ್ನು 12.5 ಮಾಡಿ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್ ಬಿಕಾಸ್ getting a recovery from thyroid is not so easy. When hormonal imbalance ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್. ದೇರ್ ಇಸ್ ಗೋಯಿಂಗ್ ಟು ಬಿ ಅ ಸ್ಲೋ ಆ್ಯಂಡ್ ಸ್ಟಡಿ ರಿಕವರಿ. ನೀವು ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ನಿಮಗೆ ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ಸಿಮ್ಟಮ್ಸ್ ಕಡಿಮೆ ಆಗೋದು ಆರ್ ರಿಪೋರ್ಟ್ಸಲ್ಲಿ ನಿಮಗೆ ಸ್ಲೋ ಆಗಿ ಚೇಂಜಸ್ ಕಂಡು ಬರುತ್ತೆ. 1 ಮಂತಲ್ಲಿ 2 ಮಂತ್ಸಲ್ಲಿ ನಿಮ್ಗೆ ಡ್ರಾಸ್ಟಿಕ್ ಚೇಂಜಸ್ ನೋಡೋಕ್ಕೆ ಆಗಲ್ಲ. ಸೊ ಯಾವಾಗ ನಿಮ್ಮ ಚೇಂಜಸ್ ಕರೆಕ್ಟಾಗಿ ಆಗ್ತಾ ಇದೆ, ನಿಮ್ಮ ಬಾಡಿ ಕರೆಕ್ಟಾಗಿ ರೆಸ್ಪಾಂಡ್ ಆಗ್ತಾ ಇದೆ ಅಂದಮೇಲೆ ನೀವು ನಿಮಗೆ ಸ್ಲೋ ಆಗಿ ನಾವು ಅಲೋಪತಿಕ್ ಮೆಡಿಸಿನ್ಸ್ನ ಟೇಪರ್ ಡೌನ್ ಮೆಥಡಲ್ಲಿ ಕಡಿಮೆ ಮಾಡಿ ಕಾನ್ಸ್ಟಿಟ್ಯೂಷನಲ್ ಥೆರಪಿನ ಕಂಟಿನ್ಯೂ ಮಾಡ್ತೀವಿ. ಸೊ ಅಲಾಂಗ್ ವಿತ್ ದಿಸ್ ವಿ ಗಿವ್ ಅ ಡಯಟ್ರಿ ಅಡ್ವೈಸ್, ಎಕ್ಸಸೈಸ್ ಏನು ಮಾಡಬೇಕು, ಅವ್ರು ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ವಿ ಗಿವ್ ದಮ್ ಅ ಡಯಟ್ ಚಾರ್ಟ್. ಸೊ ಅದನ್ನು ಫಾಲೋ ಆಗಿ ರೆಗ್ಯುಲರ್ಲಿ ಮೆಡಿಕೇಷನ್ ತೊಗೊಂಡಾಗ ಡೆಫಿನೆಟ್ಲಿ ದೇರ್ ಇಸ್ ಅ ಚಾನ್ಸ್ ಫಾರ್ ಯು ಟು ರೆಗ್ಯುಲೇಟ್ ಯುವರ್ ಥೈರಾಯ್ಡ್ ಲೆವೆಲ್ಸ್. ಓಕೆ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.